ಸಾಕಾರ ಮುಗಿಯಾಗಿದೆ. ಇಂದಿನ ಡೇಟು 5/4/24. मीठे बच्चे, बाप को प्यार से याद करो तो तुम निहाल हो जाएंगे. ಬಾಬಾ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಿ, ಆಗ ತಾವು ಪರಿವರ್ತನೆ ಆಗ್ತೀರಾ. ನಜರ್ ಸೆ ನಿಹಾಲ್ ಹೋನಾ ಮಾನ ವಿಶ್ವ ಕಾ ಮಾಲಿಕ್. ದೃಷ್ಟಿಯಿಂದ ಪರಿವರ್ತನೆ ಆಗುವುದು ಅಂದರೆ ವಿಶ್ವದ ಮಾಲೀಕರಾಗುವುದಾಗಿದೆ. ಇಂದಿನ ಪ್ರಶ್ನೆ, नजर से निहाल किंदा स्वामी सद्गुरु इसका वास्तविक अर्थ क्या है. ದೃಷ್ಟಿಯಿಂದ ಪರಿವರ್ತನೆ ಸ್ವಾಮಿ ಸದ್ಗುರು, ಇದರ ವಾಸ್ತವಿಕ ಅರ್ಥ ಏನಾಗಿದೆ. पुत्र, आत्मा को बाप द्वारा जब तीसरी आंख मिलती है, उस आंख से बाबा को पहचान ली है तो निहाल हो जाती, अर्थात सद्गति मिल जाती. ಆತ್ಮ ತಂದೆಯಿಂದ ಸಿಕ್ಕಿರುವಂತಹ ಮೂರನೇ ನೇತ್ರ, ಈ ನೇತ್ರದಿಂದ ತಂದೆಯನ್ನು ಅರ್ಥ ಮಾಡಿಕೊಂಡಾಗ ಪರಿವರ್ತನೆ ಆಗತ್ತೆ, ಅಂದರೆ ಸದ್ಗತಿ ಸಿಗತ್ತೆ. बाप कहते बच्चे देही अभिमानी बन तुम मेरे से नजर लगाओ अर्थात मुझे याद करो. ತಂದೆ ತಿಳಿಸಿದರೆ, ಮಕ್ಕಳೇ ಆತ್ಮಿಕ ಸ್ಥಿತಿಯಲ್ಲಿದ್ದು ನನ್ನನ್ನು ನೋಡಿ, ಅಂದರೆ ನನ್ನನ್ನು ನೆನಪು ಮಾಡಿ. और संग तोड़ एक मेरे संग जोड़ो तो बेहाल अर्थात कंगाल से निहाल अर्थात साहुकार बन जाए. ಬೇರೆಯವರ ಸಾಂಗತ್ಯವನ್ನು ಬಿಟ್ಟು ನನ್ನ ಒಂದು ಸಾಂಗತ್ಯವನ್ನು ಜೋಡಣೆ ಮಾಡಿ, ಆಗ ನೀವು ಬಡವರಿಂದ ಪರಿವರ್ತನೆ ಅಂದರೆ ಧನವಂತರು ಆಗ್ತೀರಾ. ಓಂ ಶಾಂತಿ. मीठे मीठे रूहानी बच्चे किसके पास आते हैं. रूहानी बाबा के पास. ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಯಾರ ಹತ್ರ ಬಂದಿದ್ದೀರಾ. ಆತ್ಮಿಕ ತಂದೆ ಹತ್ರ. समझते हो हम शिव बाबा के पास जाते, ये भी जानते हैं शिव बाबा सब आत्माओं का बाप है. ತಿಳ್ಕೊಂಡಿದ್ದೀರಾ ನಾನು ಶಿವ ಬಾಬಾವ್ರ ಹತ್ರ ಹೋಗ್ತಿದ್ದೀನಿ, ಇದು ಸಹ ಗೊತ್ತಿದೆ ಶಿವ ಬಾಬಾ ಎಲ್ಲ ಆತ್ಮಗಳಿಗೂ ತಂದೆಯಾಗಿದ್ದಾರೆ. ये भी बच्चों को निश्चय चाहिए वह सुप्रीम टीचर भी है तो सुप्रीम गुरु भी. ಇದು ಸಹ ಮಕ್ಕಳಿಗೆ ನಿಶ್ಚಯ ಬೇಕಾಗಿದೆ, ಅವರು ಪರಮ ಶಿಕ್ಷಕರು, ಪರಮ ಸದ್ಗುರು ಆಗಿದ್ದಾರೆ. सुप्रीम को परम कहा जाता, उस एक को ही याद करना है. ಪರಮ ಅಂತ ಸುಪ್ರೀಂಗೆ ಹೇಳಾಗುತ್ತೆ, ಅವರನ್ನ ನಾವು ಒಬ್ಬರನ್ನೇ ನೆನಪು ಮಾಡಬೇಕು. ನಜರ್ ಸೆ ನಿಹಾಲ್ ಮಿಲಾತೆ ಹೇ ಗಾಯನ ಹೇ ನಜರ್ ಸೆ ನಿಹಾಲ್ ಕಿನ್ನ ಸ್ವಾಮಿ ಸದ್ಗುರು. ದೃಷ್ಟಿಯಿಂದ ಪರಿವರ್ತನೆ ಮಾಡ್ತಾರೆ, ಗಾಯನೂ ಇದೆ, ದೃಷ್ಟಿಯಿಂದ ಪರಿವರ್ತನೆ ಸ್ವಾಮಿ ಸದ್ಗುರು. ಉಸ್ಕಾ ಅರ್ಥ ಚಾಹಿಯೇ ನಜರ್ ಸೆ ನಿಹಾಲ್ ಕಿಸ್ಕೋ. ಅದರ ಅರ್ಥನೂ ಬೇಕಲ್ಲ, ದೃಷ್ಟಿಯಿಂದ ಪರಿವರ್ತನೆ ಯಾರ್ದಾಗಿದೆ. जरूर सारी दुनिया के लिए कहेंगे क्योंकि सर्व का सद्गति दाता है. ಖಂಡಿತ ಇಡೀ ಪ್ರಪಂಚಕ್ಕೋಸ್ಕರ ಹೇಳ, ಇಡೀ ಪ್ರಪಂಚಕ್ಕೆ ಅವರು ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರಲ್ಲ, ಸರ್ವರ ಸದ್ಗತಿದಾತ ಆಗಿದ್ದಾರಲ್ಲ. सर्व को इस पतित दुनिया से ले जाने वाला है, अब नजर किसकी, क्या ये आंखें. ಸರ್ವರನ್ನ ಈ ಪತಿತ ಪ್ರಪಂಚದಿಂದ ಕರ್ಕೊಂಡು ಹೋಗ್ತಾರಲ್ಲ, ಈಗ ದೃಷ್ಟಿ ಯಾರ್ದಾಗಿದೆ, ಯಾರ ಕಣ್ಣು. नहीं, तीसरी आंख मिलती है ज्ञान की जिससे आत्मा जानती हम सभी आत्माओं का बाप. ಇಲ್ಲ, ಮೂರನೇ ನೇತ್ರ ಸಿಗತ್ತೆ, ಅದಕ್ಕೆ ಜ್ಞಾನದ ನೇತ್ರ ಅಂತ. ಇದರಿಂದ ಆತ್ಮಕ್ಕೆ ಅರಿವಾಗತ್ತೆ ನಾವೆಲ್ಲರೂ ಆತ್ಮಗಳು, ನಮ್ಮೆಲ್ಲ ಆತ್ಮಗಳಿಗೆ ಅವರು ತಂದೆ. बाप आत्माओं को राय देते मुझे याद करो, बाप आत्माओं को समझा. ತಂದೆ ಆತ್ಮಗಳಿಗೆ ಆಜ್ಞೆಯನ್ನ ಕೊಡ್ತಾರೆ, ನನ್ನನ್ನು ನೆನಪು ಮಾಡಿ. ತಂದೆ ಎಲ್ಲ ಆತ್ಮಗಳಿಗೂ ತಿಳಿಸ್ತಾ ಇದ್ದಾರೆ. आत्माएं ही पति तमो प्रधान बनी है, अब तुम्हारा 84वां जन्म है, ये नाटक पूरा हो. ಆತ್ಮಗಳೇ ಪತಿತ ತಮೋ ಪ್ರಧಾನ ಆಗಿದೆ. ಈಗ
ನಾವು 84 ಜನ್ಮ ಅಂದರೆ ಈ ನಾಟಕವನ್ನು ಪೂರ್ತಿ ಮಾಡಿದ್ದೀವಿ. पूरा होना भी जरूर चाहिए हर कलप पुरानी से नए बन. ಪೂರ್ತಿ ಆಗುವುದು ಬಹಳ ಅವಶ್ಯಕತೆ. ಪ್ರತಿ ಕಲ್ಪದಲ್ಲಿ ಹಳೆಯದಿಂದ ಹೊಸದು ಆಗತ್ತೆ. ನಯೇ ಸೋ ಫಿರ್ ಪುರಾಣಿ ಹೋತಿ ನಾಮ್ ಬಿ ಅಲಗ್ ಹೈ. ಹೊಸದರಿಂದ ಹಳೆಯದಾಗತ್ತೆ, ಹೆಸರು ಬೇರೆದಾಗತ್ತಲ್ಲ. नई दुनिया का नाम है सतयुग. बाबा ने समझाया है, पहले तुम सतयुग में थे, फिर पुनर्जन्म ले 84 जन्म बिताए. ಹೊಸ ಪ್ರಪಂಚದ ಹೆಸರು ಸತ್ಯುಗ ಆಗಿದೆ. ಬಾಬಾ ತಿಳಿಸ್ಕೊಡ್ತಾರೆ, ಮೊಟ್ಟ ಮೊದಲು ತಾವು ಸತ್ಯುಗದಲ್ಲಿ ಇದ್ದರು, ನಂತರ ಪುನರ್ಜನ್ಮವನ್ನು ಪಡೀತಾ 84 ಜನ್ಮವನ್ನು ಕಳೆದಿದ್ದೀರಾ. आप तुम्हारी आत्मा तमो प्रधान बन गई, बाबा को याद करेंगे तो निहाल हो जाएंगे. ಈಗ ನಿಮ್ಮ ಆತ್ಮ ತಮೋ ಪ್ರಧಾನ ಆಗ್ಬಿಟ್ಟಿದೆ. ತಂದೆಯನ್ನ ನೆನಪು ಮಾಡಿದಾಗ ನೀವು ಪರಿವರ್ತನೆ ಆಗ್ತೀರಾ. बाप सम्मुख कहते मुझे याद करो मैं कौन, परम पिता प्रभु. ತಂದೆ ಸಮ್ಮುಖದಲ್ಲಿ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ, ನಾನು ಯಾರು, ಪರಮ ಪಿತ ಪರಮ ಆತ್ಮನಾಗಿ. बाप कहते बच्चे देही अभिमानी बनो, देह अभिमानी नहीं. ತಂದೆ ತಿಳಿಸ್ತಾರೆ, ಮಕ್ಕಳೇ ಆತ್ಮಿಕ ಸ್ಥಿತಿಯಲ್ಲಿರಿ, ದೇಹದ ಅಭಿಮಾನ ಬೇಡ. आत्म अभिमानी बन तुम मेरे में नजर लगाओ तो तुम निहाल हो जाएंगे. ಆತ್ಮ ಅಭಿಮಾನಿಯಾಗಿ ನಿಮ್ಮ ದೃಷ್ಟಿಯನ್ನು ನನ್ನ ಮೇಲೆ ತೊಡಗಿಸಿದಾಗ ನೀವು ಪರಿವರ್ತನೆ ಆಗ್ತೀರಾ. बाप को याद करते रहो, इसमें कोई तकलीफ नहीं. ತಂದೆಯನ್ನ ನೆನಪು ಮಾಡ್ತಾ ಇರಿ, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. आत्मा ही पढ़ती है पाठ बजाती कितनी छोटी है. ಆತ್ಮನೇ ಹೋಗುತ್ತೆ, ಪಾತ್ರವನ್ನು ಅಭಿನಯ ಮಾಡುತ್ತೆ. ಆತ್ಮ ಎಷ್ಟು ಸಣ್ಣದಾಗಿದೆ ಅಲ್ಲ. जब यहाँ आते तो 84 जन्मों का पाठ बजाते, फिर वही पाठ रिपीट करना. ಯಾವಾಗ ಇಲ್ಲಿ ಬರ್ತೀರಾ ಆಗ 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತೆ, ಮತ್ತೆ ಅದೇ ಪಾತ್ರ ಪುನರಾವರ್ತನೆ ಆಗುತ್ತೆ. 84 जन्मों का पाठ बजाते आत्मा पतित बन पड़ी है, अब आत्मा में कुछ भी दम नहीं रहा. 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡ್ತಾ ಆತ್ಮ ಪತಿತ ಆಗಿದೆ. ಈಗ ಆತ್ಮದಲ್ಲಿ ಶಕ್ತಿನೇ ಇಲ್ಲ, ಅಂದರೆ ದಮ್ ಇಲ್ಲ. अब आत्मा निहाल नहीं बेहाल अर्थात कंगाल है. फिर निहाल कैसे बने. ಈಗ ಆತ್ಮ ಪರಿವರ್ತನೆ ಆಗೋದು ಅಲ್ಲ, ಅಂದರೆ ಇದು ಬಹಳ ಶಕ್ತಿಹೀನ ಬಡತನದಲ್ಲಿ ಬಂದಿದೆ. ಈಗ ಇದರ ಪರಿವರ್ತನೆ ಹೆಂಗೆ. ये अक्षर भक्ति मार्ग के हैं जिस पर बाबा समझाते, वेद शास्त्र चित्रों आदि पर समझ. ಈ ಅಕ್ಷರಗಳು ಭಕ್ತಿ ಮಾರ್ಗದ್ದಾಗಿದೆ. ಇದರ ಬಗ್ಗೆ ಬಾಬಾ ತಿಳಿಸ್ತಾರೆ, ವೇದ ಶಾಸ್ತ್ರ ಚಿತ್ರಗಳ ಮೇಲೆ ತಿಳಿಸ್ತಾರೆ. तुमने ये चित्र श्रीमत पर बनाए, असुरी मत पर तो अनेक ढेर के ढेर ಚಿತ್ರ ಬನೆ. ತಾವು ಈ ಚಿತ್ರಗಳನ್ನು ಶ್ರೀಮತದ ಅನುಸಾರ ಮಾಡಿದರು, ಅಸುರಿ ಮತದಂತೆ ಅನೇಕ ಚಿತ್ರಗಳು ತಯಾರು ಮಾಡಲಾಗಿದೆ. उनका कोई ऑक्युपेशन नहीं, यहाँ तो बाबा आकर बच्चों को पढ़ाते. ಅವರದ್ದು ಎಂಥದೇ ಕರ್ತವ್ಯ ಇಲ್ಲ, ಇಲ್ಲಿ ತಂದೆ ಬಂದು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. भगवान वाज है तो उनका नॉलेज हो गई. स्टूडेंट जानते ये फलाना टीचर है. ಭಗವಂತನ ಮಹಾವಾಕ್ಯ ಇದು ಅವರ ಜ್ಞಾನ ಆಗಿದೆ. ಸ್ಟೂಡೆಂಟ್ ಗೊತ್ತಿದೆ, ಇವರು ನನ್ನ ಟೀಚರ್. यहाँ तुम बच्चे जानते हो कि बेहद का बाप एक ही बार आकर ऐसे ವಂಡರ್ಫುಲ್ ಪढ़ाई पढ़ाते. ಇಲ್ಲಂತೂ ತಮಗೆ ಅರಿವಿದೆ, ಅನಂತವಾದ ತಂದೆ ಒಂದೇ ಸಲ ಬಂದು ವಂಡರ್ಫುಲ್ ಆದ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. इस पढ़ाई और उस पढ़ाई में रात दिन का फर्क है. ಈ ವಿದ್ಯೆ ಮತ್ತೆ ಹೊರಗಿನ ವಿದ್ಯೆಯಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ.
वो पढ़ाई पढ़ते पढ़ते रात पड़ जाती, इस पढ़ाई से दिन में चले जाओ. ಆ ವಿದ್ಯೆಯನ್ನ ಓದ್ತಾ ಓದ್ತಾ ರಾತ್ರಿ ಆಗ್ಬಿಡುತ್ತೆ. ಈ ವಿದ್ಯೆಯಿಂದ ಹಗಲಿನಲ್ಲಿ ಹೊರಟೋಗ್ತದೆ. वो पढ़ाई तो जन्म जन्मांतर पढ़ते आए, इसमें तो बाबा साफ बताते आत्मा जब पवित्र होंगी तब धारणा हो. ಆ ವಿದ್ಯೆಯಲ್ಲಿ ಜನ್ಮ ಜನ್ಮಾಂತರ ಓದ್ತಾ ಬರ್ತೀವಿ. ಇದರಲ್ಲಿ ಬಾಬಾ ಸ್ಪಷ್ಟವಾಗಿ ತಿಳಿಸ್ತಾರೆ, ಆತ್ಮ ಯಾವಾಗ ಪವಿತ್ರ ಆಗತ್ತೆ ಆಗ ಧಾರಣೆ ಆಗತ್ತೆ. कहते हैं शेरनी का दूध सोने के बर्तन ही में ही दही. ಹೇಳಲಾಗತ್ತೆ, ಹುಲಿಯ ಹಾಲು ಚಿನ್ನದ ಪಾತ್ರೆಯಲ್ಲೇ ಉಳಿಯುತ್ತೆ. तुम बच्चे समझते हम अब सोने का बर्तन बन रहे हैं, होंगे तो मनुष्य ही, परंतु आत्मा को संपूर्ण पवित्र बना. ಮಕ್ಕಳಿಗೆ ಈಗ ಅರಿವಾಗ್ತಾ ಇದೆ, ನಾವು ಚಿನ್ನದ ಪಾತ್ರೆಯಾಗಿ ತಯಾರಾಗ್ತಾ ಇದ್ದೀವಿ. ಆಗೋದಂತೂ ಮನುಷ್ಯರೇ, ಆದರೆ ಆತ್ಮ ಸಂಪೂರ್ಣ ಪವಿತ್ರವಾಗಬೇಕಲ್ಲ. 84 कैरेक्टर था, अभी 9 कैरेक्टर हो गया. आत्मा की ज्योति जो जगी हुई थी वह अब बुझ गई. 24 ಕ್ಯಾರೆಕ್ಟರ್ ಇತ್ತು, ಈಗ 9 ಕ್ಯಾರೆಕ್ಟರ್ ಆಗಿದೆ. ಆತ್ಮದ ಜ್ಯೋತಿ ಉರಿತಾ ಇತ್ತು, ಈಗ ಹಾರುವ ಸಮಯ ಬಂದಿದೆ. ज्योति जगी हुई और बुझी हुई वालों में भी फर्क है. ಬೆಳಗುವ ಜ್ಯೋತಿ ಹಾರಿ ಹೋಗಿರುವ ಜ್ಯೋತಿಯಲ್ಲಿ ಅವರಲ್ಲೂ ವ್ಯತ್ಯಾಸ ಇರುತ್ತೆ. ज्योति कैसे जगी और पद कैसे पाया, ये ಬಾಬಾ ಸಮझाते. ಜ್ಯೋತಿ ಯಾವ ರೀತಿ ಬೆಳಗಿತು, ಪದವಿ ಯಾವ ರೀತಿ ಪಡ್ಕೊಂಡ್ರು, ಇದೆಲ್ಲ ತಂದೆ ತಿಳಿಸ್ತಾರೆ. बाप कहते मुझे याद करो, जो मुझे अच्छी तरह याद करेंगे मैं भी उनको अच्छी तरह याद करो. ತಂದೆ ಅಂತಾರೆ, ನನ್ನನ್ನ ನೆನಪು ಮಾಡಿ. ಯಾರು ಚೆನ್ನಾಗಿ ನೆನಪು ಮಾಡ್ತಾರೆ ಅವರನ್ನ ನಾನು ಸಹ ಚೆನ್ನಾಗಿ ನೆನಪು ಮಾಡ್ತೀನಿ. ये भी बच्चे जानते नजर से निहाल करने वाला एक बाप ही स्वामी है. ಇದು ಸಹ ಮಕ್ಕಳಿಗೆ ಗೊತ್ತಿದೆ, ದೃಷ್ಟಿಯಿಂದ ಪರಿವರ್ತನೆ ಮಾಡುವಂತವರು ಒಬ್ಬ ತಂದೆ ಸ್ವಾಮಿ ಆಗಿದ್ದಾರೆ. उनकी आत्मा भी निहाल होती, तुम सब परवाने हो, उनको क्षमा कहते. ಅವರ ಆತ್ಮನು ಪರಿವರ್ತನೆ ಆಗತ್ತೆ. ತಾವೆಲ್ಲರೂ ದುಂಬಿಗಳಾಗಿದ್ದೀರಾ, ಅವರು ಜ್ಯೋತಿಯಾಗಿದ್ದಾರೆ. कोई परवाने सिर्फ फेरी पहनाने आते, कोई अच्छी तरह पहन लेते, जीते जी मर जाते. ಕೆಲವೊಂದು ದುಂಬಿಗಳು ಸುತ್ತಾಡ್ಕೊಂಡು ಹೋಗತ್ತೆ, ಕೆಲವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬದುಕಿದ್ದಂಗೆ ಸಾಯತ್ತೆ, ಅಂದ್ರೆ ಸಮರ್ಪಣೆ ಆಗುತ್ತೆ. कोई फेरी पहन चले जाते, फिर कभी कभी आते, फिर चले जाते. ಕೆಲವು ದುಂಬಿಗಳಂತೂ ಸುತ್ತಾಡ್ಕೊಂಡು ಹೋಗತ್ತೆ, ಮತ್ತೆ ಯಾವಾಗೋ ಒಂದು ಸಲ ಬರುತ್ತೆ, ಮತ್ತೆ ಹೊರಟೋಗತ್ತೆ. इस संगम का ही सारा गायन है, इस समय जो कुछ चलता उसके ही ಶಾಸ್ತ್ರಗಳು. ಇದೆಲ್ಲ ಸಂಗಮದ ಗಾಯನ ಆಗಿದೆ. ಈ ಸಮಯದಲ್ಲಿ ಏನೆಲ್ಲ ನಡೆಯುತ್ತೆ ನಂತರ ಇದು ಶಾಸ್ತ್ರ ಆಗತ್ತೆ. बाबा एक बारी आकर वर्षा देकर चले जाते. बेहद का बाप जरूर बेहद का वर्षा देंगे. ತಂದೆ ಒಂದೇ ಒಂದು ಸಲ ಬಂದು ಆಸ್ತಿಯನ್ನ ಕೊಟ್ಟು ಹೊರಟೋಗ್ತಾರೆ. ಅನಂತವಾದ ತಂದೆ ಖಂಡಿತ ಅನಂತವಾದ ಆಸ್ತಿಯನ್ನ ಕೊಡ್ತಾರಲ್ಲ. गायन भी है 21 पीढ़ी, सतयुग में वर्षा कौन देंगे, भगवान रचयिता ही आधा कल्प के लिए वर्षा देते रचना को. ಗಾಯನ ಇದೆ 21 ಪೀಳಿಗೆ ಅಂತ. ಸತ್ಯುಗದಲ್ಲಿ ಆಸ್ತಿ ಯಾರು ಕೊಡ್ತಾರೆ, ಭಗವಂತ ರಚಯಿತ ಅರ್ಧ ಕಲ್ಪಕ್ಕೋಸ್ಕರ ಆಸ್ತಿಯನ್ನ ಕೊಡ್ತಾರೆ ತನ್ನ ರಚನೆಗೆ. याद भी सब उनको करते, वो बाप भी है तो टीचर भी है, स्वामी सद्गुरु भी. ನೆನಪು ಎಲ್ಲರೂ ಅವರನ್ನೇ ಮಾಡ್ತಾರೆ. ಅವರು ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಸ್ವಾಮಿ ಸದ್ಗುರುನೂ ಆಗಿದ್ದಾರೆ. बल तुम और किसको भी स्वामी सद्गुरु कहते होंगे,
ಪರಂತು ಸತ್ಯ ಏಕಿ ಬಾತ್ ಹೈ. ಬಲೆ ತಾವು ಯಾರನ್ನಾದರೂ ಸ್ವಾಮಿ ಸದ್ಗುರು ಅಂತ ಹೇಳ್ತಿರ್ಬೋದು, ಆದರೆ ಸತ್ಯವಾದವರು ಒಬ್ಬ ತಂದೆನೇ ಆಗಿದ್ದಾರೆ. ट्रूथ हमेशा बात को कहते, वह ट्रूथ क्या आकर करते. ಸತ್ಯ ಅಂತ ಸದಾ ಒಬ್ಬ ತಂದೆಗೆ ಹೇಳಾಗುತ್ತೆ. ಆ ಸತ್ಯ ಯಾರು, ಅವರು ಬಂದು ಏನ್ ಮಾಡ್ತಾರೆ. वही पुरानी दुनिया को सचखंड बना देते, सचखंड के लिए हम पुरुषार्थ कर. ಅವರ ಈ ಹಳೆಯ ಪ್ರಪಂಚವನ್ನ ಸತ್ಯಖಂಡವಾಗಿ ಮಾಡ್ತಾರೆ. ಸತ್ಯಖಂಡಕ್ಕೋಸ್ಕರ ನಾವು ಪುರುಷಾರ್ಥ ಮಾಡ್ತಿದ್ದೀವಲ್ಲ. जब सचखंड था तो और सब खंड नहीं थे, ये सब पीछे आते. ಯಾವಾಗ ಸತ್ಯವಾದ ಖಂಡ ಇತ್ತು ಆವಾಗ ಬೇರೆ ಖಂಡಗಳಿರಲಿಲ್ಲ, ಇವರೆಲ್ಲರೂ ನಂತರ ಬರ್ತಾರೆ. सचखंड का किसको पता नहीं, बाकी जो अब खंड है उनका तो सबको मालूम. ಸತ್ಯಖಂಡದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಬಾಕಿ ಇವಾಗ ಏನೆಲ್ಲ ಖಂಡಗಳಿದೆ ಅದಂತೂ ಎಲ್ಲರಿಗೂ ಗೊತ್ತಿದೆ ಅಲ್ಲ. अपने अपने धर्म स्थापन को जानते हैं, बाकी सूर्यवंशी, चंद्रवंशी और इस संगम युगी ब्राह्मण कुल को कोई जान. ಎಲ್ಲರೂ ತಮ್ಮ ತಮ್ಮ ಧರ್ಮ ಸ್ಥಾಪಕರನ್ನ ತಿಳ್ಕೊಂಡಿದ್ದಾರೆ, ಬಾಕಿ ಸೂರ್ಯವಂಶಿ, ಚಂದ್ರವಂಶಿ, ಈ ಸಂಗಮ ಯುಗ ಬ್ರಾಹ್ಮಣ ಕುಲದ ಬಗ್ಗೆ ಯಾರಿಗೂ ಅರಿವಿಲ್ಲ. प्रजापिता ब्रह्मा को मानते, कहते हम ब्राह्मण ब्रह्मा की औलाद, परंतु वो है कुल वंशावली, तुम हो कुक वंशावली. वो है कुक वंशावली, तुम हो मुख वंश. ಪ್ರಜಾಪಿತ ಬ್ರಹ್ಮನನ್ನ ಎಲ್ಲರೂ ಒಪ್ಕೊಂತಾರೆ, ಅಂದರೆ ನಾವು ಬ್ರಾಹ್ಮಣರು ಬ್ರಹ್ಮನ ಸಂತಾನ. ಆದರೆ ಅವರು ದೈಹಿಕ ವಂಶಾವಳಿ, ತಾವು ಮುಖ ವಂಶಾವಳಿ ಆಗಿದ್ದಾರೆ. वो है अपवित्र, तुम मुख वंशावली हो पवित्र. ಅವರಂತೂ ಅಪವಿತ್ರ, ತಾವು ಮುಖ ವಂಶಾವಳಿ ಪವಿತ್ರರಾಗಿದ್ದೀರಾ. तुम मुख वंशावली बन फिर चीची दुनिया रावण राज्य में चले जाते. ತಾವು ಮುಖ ವಂಶಾವಳಿಯಲ್ಲಿ ಈ ಕೊಳಕಿನ ಪ್ರಪಂಚ ರಾವಣ ರಾಜ್ಯದ ಕಡೆಗೆ ಹೊರಟೋಗ್ಬಿಡ್ತೀವಿ. वहां रावण राज होता नहीं, अब तुम चलते हो नई दुनिया में, उनको कहते वैस्लेस वर्ल्ड. ಅಲ್ಲಂತೂ ರಾವಣ ರಾಜ್ಯ ಇಲ್ಲ, ಈಗ ತಾವು ನಡೀತೀರಾ ಹೊಸ ಪ್ರಪಂಚದ ಕರೆಗೆ, ಅದಕ್ಕೆ ಹೇಳಲಾಗತ್ತೆ ನಿರ್ವಿಕಾರಿ ಪ್ರಪಂಚ. वर्ल्ड ही नया और पुरानी होती, कैसे होती ये भी तुम अभी जानते. ಪ್ರಪಂಚನೇ ಹೊಸದು ಹಳೆದು ಆಗುತ್ತೆ, ಅದು ಯಾವ ರೀತಿ ಆಗುತ್ತೆ ಈಗ ತಮಗೆ ಗೊತ್ತಾಗಿದೆ. दूसरा तो कोई के बुद्धि में नहीं, लाखों वर्ष की बात तो कोई जान भी न सके. ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ, ಲಕ್ಷಾಂತರ ವರ್ಷದ ಮಾತುಗಳು ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ये तो थोड़े समय की बात है, ये बाबा बैठ बच्चों को समझा. ಇದು ಸ್ವಲ್ಪ ಸಮಯದ ಮಾತಾಗಿದೆ, ಇದು ಬಾಬಾ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. बाप कहते मैं आता ही तब हूँ जब काश भारत में धर्म ग्लानि होती है. ತಂದೆ ಅಂತಾರೆ ನಾನು ಬರೋದು ಸಹ ಆವಾಗ, ಯಾವಾಗ ಯಾವಾಗ ಭಾರತದಲ್ಲಿ ಧರ್ಮಗ್ಲಾನಿ ಆಗುತ್ತೆ. दूसरी जगह को किसको पता ही नहीं कि निराकार परमात्मा क्या चीज. ಬೇರೆ ಸ್ಥಾನದಲ್ಲಿ ಯಾರಿಗೂ ಗೊತ್ತಿಲ್ಲ ನಿರಾಕಾರ ಪರಮಾತ್ಮ ಎಂತ ವಸ್ತು ಆಗಿದೆ. बड़ा बड़ा लिंग बनाकर रख दिया, बच्चों को समझाया आत्मा का साइज कभी छोटा बड़ा नहीं होता. ದೊಡ್ಡ ದೊಡ್ಡ ಶಿವಲಿಂಗಗಳನ್ನ ತಯಾರು ಮಾಡಿ ಇಟ್ಟುಬಿಟ್ಟಿದ್ದಾರೆ, ಮಕ್ಕಳಿಗೆ ತಿಳಿಸಲಾಗತ್ತೆ ಆತ್ಮದ ಸೈಜ್ ಎಂದು ಸಣ್ಣದು ದೊಡ್ಡದು ಆಗೋದಿಲ್ಲ. जैसे आत्मा अविनाशी वैसे बाप भी अविनाशी है, वह है सुप्रीम आत्मा. ಯಾವ ರೀತಿ ಆತ್ಮ ಅವಿನಾಶಿ ಅದೇ ರೀತಿ ತಂದೆನೂ ಅವಿನಾಶಿ ಆಗಿದ್ದಾರೆ, ಆದರೆ ಅವರು ಪರಮ ಆತ್ಮರಾಗಿದ್ದಾರೆ.
ಸುಪ್ರೀಂ ಮಾನವೋ ಸದೈ ಪವಿತ್ರ ನಿರ್ವಿಕಾರ. ಪರಮ ಅಂದರೆ ಅವರು ಸದಾ ಪವಿತ್ರ ಮತ್ತೆ ನಿರ್ವಿಕಾರ. ತುಮ್ ಆತ್ಮಾಯೇ ಭಿ ನಿರ್ವಿಕಾರಿ ಥೇ, ದುನಿಯಾ ಭಿ ನಿರ್ವಿಕಾರಿ ಥಿ. ನೀವು ಆತ್ಮಗಳು ನಿರ್ವಿಕಾರಿಯಾಗಿದ್ರಿ, ಪ್ರಪಂಚನು ನಿರ್ವಿಕಾರಿಯಾಗಿತ್ತು. ಉನ್ಕೋ ಕಹಾ ಜಾತಾ ಸಂಪೂರ್ಣ ನಿರ್ವಿಕಾರಿ, ನೈ ದುನಿಯಾ ಸಿರ್ ಜರೂರ್ ಪುರಾಣಿ ಹೋತಿ ಹೈ. ಅದಕ್ಕೆ ಹೇಳಾಗತ್ತೆ ಸಂಪೂರ್ಣ ನಿರ್ವಿಕಾರ. ಹೊಸ ಪ್ರಪಂಚ ನಂತರ ಹಳೇದಾಗುತ್ತಲ್ಲ. ಕಲಾ ಕಮ್ ಹೋತಿ ಜಾತಿ, ದೋ ಕಲಾ ಕಮ್ ಚಂದ್ರವಂಶಿ ರಾಜ್ಯತಾ, ಫಿರ್ ದುನಿಯಾ ಪುರಾಣಿ ಬಂತಿ ಜಾತಿ. ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. 2 ಕಲೆ ಕಡಿಮೆ ಆದಾಗ ಚಂದ್ರವಂಶಿ ರಾಜ್ಯ ಇತ್ತು, ನಂತರ ಪ್ರಪಂಚ ಹಳೇದಾಗ್ತಾ ಹೋಗುತ್ತೆ. पीछे और खंड आते हैं, उसको कहा जाता बाई फ्लैट, परंतु मिक्सअप हो जाते. ನಂತರ ಬರುವಂಥದ್ದು ಬೇರೆ ಖಂಡದಲ್ಲೂ ಸಹ, ಅದಕ್ಕೆ ಸೈಡ್ ಸೀನ್ ಅಂತ ಹೇಳ್ಬೋದು. ಅಂದರೆ ಎಲ್ಲನೂ ಮಿಕ್ಸअप ಆಗ್ಬಿಡುತ್ತೆ. ड्रामा प्लान अनुसार जो कुछ होता वो फिर रिपीट होगा. जैसे बौद्धियों का कोई बड़ा आया, कितनों को बहुत ही धर्म ले गया, धर्म को बदल दिया. ಡ್ರಾಮಾ ಅನುಸಾರ ಏನೆಲ್ಲ ಇದೆ ಅದು ಪುನರಾವರ್ತನೆ ಆಗುತ್ತೆ. ಯಾವ ರೀತಿ ಬೌದ್ಧಿಗಳಲ್ಲಿ ದೊಡ್ಡವರು ಬಂದರು, ಇಷ್ಟೊಂದು ಜನರನ್ನ ಬೌದ್ಧ ಧರ್ಮದವರಾಗಿ ಮಾಡಿದ್ರಲ್ಲ, ಧರ್ಮದ ಪರಿವರ್ತನೆ ಮಾಡಿದ್ರಲ್ಲ. हिंदुओं ने अपना धर्म पहले बदला है, क्योंकि कर्म भ्रष्ट होने से धर्म भ्रष्ट भी हो पड़े. ಹಿಂದೂಗಳು ತಮ್ಮ ಧರ್ಮವನ್ನ ಮೊದಲೇ ಪರಿವರ್ತನೆ ಮಾಡಿಕೊಂಡರು. ಯಾಕೆಂದರೆ ಧರ್ಮ ಭ್ರಷ್ಟ ಆದಾಗ ಕರ್ಮ ಭ್ರಷ್ಟನೂ ಆಗುತ್ತಲ್ಲ. वाम मार्ग में चले गए, जगन्नाथ मंदिर में भी बल गए होंगे, परंतु कोई का क्या नहीं चलता. ವಾಮ ಮಾರ್ಗದಲ್ಲಿ ಹೊರಟೋಗಿರ್ಬೋದು, ಜಗನ್ನಾಥ ಮಂದಿರಕ್ಕೆ ಕೆಲವರು ಹೋಗಿರ್ಬೋದು, ಆದರೆ ಯಾರಿಗೂ ಇಂಥ ಆಲೋಚನೆ ಬರೋದಿಲ್ಲ. ಖುದ್ ವಿಕಾರಿ ಆಯ್ತು, ಉನೋಂಕೋ ಭಿ ವಿಕಾರಿ ದಿಖಾ ದಿಯಾ. ತಾನು ಸ್ವಯಂ ವಿಕಾರಿ ಆಗಿರುವ ಕಾರಣ ಅವರನ್ನು ವಿಕಾರಿಗಳಾಗಿ ತೋರಿಸಿದ್ದಾರೆ. ಏನೇ ಸಮಜ್ತೆ ದೇವತಾಯಿ ಜಬ್ ವಾಮ ಮಾರ್ಗ ಮೇ ಗए तब ऐसे बने, उस समय के ही ये चित्र. ಇದು ಅರ್ಥ ಮಾಡ್ಕೊಳೋದಿಲ್ಲ. ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗ್ತಾರೆ ಆವಾಗ ಹಿಂಗಾಗ್ತಾರೆ ಅಂತ. ಆ ಸಮಯದ ಇವೆಲ್ಲ ಚಿತ್ರಗಳು. ದೇವತಾ ನಾಮ್ ತೋ ಬಡಾ ಅಚ್ಚಾ ಹೇ, ಹಿಂದೂ ತೋ ಹಿಂದೂಸ್ತಾನ್ ಕಾ ನಾಮ್. ದೇವತೆ ಅನ್ನುವ ಹೆಸರು ಬಹಳ ಚಂದ. ಹಿಂದೂ ಅನ್ನೋದು ಹಿಂದೂಸ್ತಾನದ ಹೆಸರಾಗಿದೆ. फिर अपने को हिंदू कह दिया, कितना बोल है, इसलिए बाबा कहते यदा यदाई धर्मस्य. बाबा भारत में आते, ತಮ್ಮನ್ನ ತಾವು ಹಿಂದೂ ಅಂತ ಅನ್ಕೊಂಡ್ಬಿಟ್ರು. ಇಷ್ಟು ದೊಡ್ಡ ತಪ್ಪಾಗಿದೆ ಅಲ್ಲ. ಅದಕ್ಕೆ ತಂದೆ ತಿಳಿಸ್ತಾರೆ ಯದಾ ಯದಾಯಿ ಧರ್ಮಸ್ಯ, ಅಂದರೆ ಬಾಬಾ ಭಾರತದಲ್ಲಿ ಬರ್ತಾರೆ. ऐसे तो नहीं कहते मैं हिंदुस्तान में आता हूँ, ये भारत, ಹಿಂದೂಸ್ತಾನ್ ವ ಹಿಂದೂ ಧರ್ಮ ನಹಿ. ತಂದೆ ಎಂದೂ ಈ ರೀತಿ ಹೇಳಲ್ಲ, ನಾನು ಹಿಂದೂಸ್ತಾನದಲ್ಲಿ ಬರ್ತೀನಿ ಅಂತ. ಇದಾಗಿದೆ ಭಾರತ, ಹಿಂದೂಸ್ತಾನ ಅಥವಾ ಹಿಂದೂ ಧರ್ಮ ಅಲ್ಲ. मुसलमानों ने हिंदुस्तान नाम रख दिया, ये भी ड्रामा में नूंद है, अच्छी ರೀತಿ समझना चाहिए. ಮುಸಲ್ಮಾನ್ಸ್ ಹಿಂದೂಸ್ತಾನ್ ಅಂತ ಹೆಸರನ್ನ ಇಟ್ಬಿಟ್ಟಿದೆ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ये भी नॉलेज है, पुनर्जन्म लेते लेते वाम मार्ग में आते आते भ्रष्टाचारी बन पड़े हैं, फिर उनके आगे जाकर कहते आप संपूर्ण निर्विकार. ಇದು ಸಹ ಜ್ಞಾನ ಇದೆ. ಪುನರ್ಜನ್ಮವನ್ನ ಪಡಿತಾ ಪಡಿತಾ ವಾಮರ್ ಮಾರ್ಗದಲ್ಲಿ ಬರ್ತಾ ಬರ್ತಾ ಭ್ರಷ್ಟಾಚಾರಿ ಆಗ್ಬಿಟ್ಟಿದ್ದಾರೆ. ನಂತರ ಅವರ ಮುಂದೆ ಹೋಗಿ ಅಂತೀವಿ, ತಾವಂತೂ ಸಂಪೂರ್ಣ ನಿರ್ವಿಕಾರಿ ಆಗಿದ್ದೀರಾ.
आप विकारी पापी है और कोई कंड वाले ऐसे नहीं कहेंगे. ನಾವಂತೂ ವಿಕಾರಿ ಪಾಪಿಗಳಾಗಿದ್ದೀವಿ. ಬೇರೆ ಯಾವ ಖಂಡದಲ್ಲೂ ಈ ರೀತಿಯ ಎಂದೂ ಯಾರೂ ಹೇಳೋದಿಲ್ಲ. आप नीच है अथवा हमारे में कोई गुण नहीं ऐसे कहते कभी सुना नहीं हो. ನಾವು ನೀಚರು, ನಮ್ಮಲ್ಲಿ ಎಂಥದೇ ಗುಣ ಇಲ್ಲ, ಈ ರೀತಿ ಎಂದು ಹೇಳುವಂತಹ ಮಾತನ್ನ ತಾವು ಕೇಳಲಿಲ್ಲ ಅನ್ಸುತ್ತೆ. सिख लोग भी ग्रंथ के आगे बैठते परंतु ऐसे कभी नहीं कहते कि नानक तुम निर्विकारी हम विकारी है. ಸಿಖ್ ಧರ್ಮದವರು ಸಹ ಗ್ರಂಥದ ಮುಂದೆ ಕುತ್ಕೊಳ್ತಾರೆ, ಆದರೆ ಎಂದೂ ಈ ರೀತಿ ಹೇಳೋದಿಲ್ಲ, ಈ ನಾನಕರೇ ತಾವು ನಿರ್ವಿಕಾರಿ ನಾವು ವಿಕಾರಿ ಅಂತ. ನಾನಕ್ ಪಂಥಿ ಕಂಗಾಲ್ ಲಗಾತೆ ವೋ ಹೇ ನಿರ್ವಿಕಾರಿ ಪನಿ ಕಿ ನಿಶಾನ್. ನಾನಕ ಪಂಥದವರು ಕಂಕಣವನ್ನ ಹಾಕೊಂತಾರೆ, ಇದಾಗಿದೆ ನಿರ್ವಿಕಾರತನದ ಚಿಹ್ನೆ. परंतु विकार बिगर रह नहीं सकते झूठी निशानियां रख दिया. ವಿಕಾರ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಇದೆಲ್ಲ ಸುಳ್ಳಿನ ಚಿಹ್ನೆಗಳಾಗುತ್ತಿವೆ. जैसे हिंदू लोग जनेऊ पहनते हैं पवित्रता की निशान, आजकल तो धर्म को भी नहीं मानते. ಹಿಂದೂಗಳು ಸಹ ಜನೆऊ ಅಂದರೆ ಕೊರಳಲ್ಲಿ ಜನೆऊ ಹಾಕೊಂತಾರೆ, ದಾರವನ್ನು ಧರಿಸ್ತಾರೆ, ಇದು ಪವಿತ್ರತೆಯ ಚಿಹ್ನೆಯಾಗಿದೆ. ಇವತ್ತಂತೂ ಧರ್ಮದವನ್ನ ಯಾರು ಒಪ್ಕೊಳ್ಳಲ್ವಲ್ಲ. ಈ ಸಮಯ ಭಕ್ತಿ ಮಾರ್ಗ ಚಲ್ತಾ ಆಯಾ ಇಸ್ಕೋ ಕಹಾ ಜಾತಾ ಭಕ್ತಿ ಕಲಟ್ ಜ್ಞಾನ ಕಲಟ್ ಸತ್ಯುಗ. ಇದಕ್ಕೆ ಹೇಳಲಾಗತ್ತೆ ಭಕ್ತಿಯ ಕಲ್ಟ, ಜ್ಞಾನ ಕಲ್ಟ ಸತ್ಯುಗದಲ್ಲಿ ಇರುತ್ತೆ. सतयुग में देवताएं संपूर्ण निर्विकारी है, कलयुग है संपूर्ण निर्विकारी कोई हो ना सकता. ಸತ್ಯುಗದಲ್ಲಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಯಾಗಿರ್ತಾರೆ, ಕಲಿಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿ ಯಾರೂ ಆಗೋದಕ್ಕೆ ಸಾಧ್ಯ ಇಲ್ಲ. प्रवृत्ति मार्ग वालों की स्थापना तो बाबा ही करते, बाकी सब गुरु है निवृत्ति मार्ग वाले, उनसे गुणों का जोर ಜಾಸ್ತಿ हो गया. ಪ್ರವೃತ್ತಿ ಮಾರ್ಗದ ಸ್ಥಾಪನೆ ತಂದೆನೇ ಮಾಡಿಸ್ತಾರೆ, ಬಾಕಿ ಎಲ್ಲ ಗುರುಗಳು ನಿವೃತ್ತಿ ಮಾರ್ಗದವರು, ಅವರ ಜೋರು ಜಾಸ್ತಿ ಆಗುತ್ತಿದೆ. बाप कहते ये जो कुछ तुमने पढ़ा उनसे मैं नहीं मिलता. ತಂದೆ ತಿಳಿಸ್ತಾರೆ, ಇಲ್ಲಿವರೆಗೂ ತಾವೇನೆಲ್ಲ ಓದಿದ್ದೀರಾ, ಇದರಿಂದ ನಾನು ನಿಮಗೆ ಸಿಗೋದಿಲ್ಲ. मैं जब आता हूं तो सबको नजर से निहाल कर देता हूं. ಯಾವಾಗ ನಾನು ಬರ್ತೀನಿ ಆಗ ನಾನು ಎಲ್ಲರನ್ನ ದೃಷ್ಟಿಯಿಂದ ಪರಿವರ್ತನೆ ಮಾಡ್ತೀನಿ. ಗಾಯನ್ भी है नजर से निहाल किंदा स्वामी सद्गुरु, यहाँ तुम क्यों आए हो निहाल बनने. ಗಾಯನನು ಇದೆ ದೃಷ್ಟಿಯಿಂದ ಪರಿವರ್ತನೆ ಮಾಡುವ ಸ್ವಾಮಿ ಸದ್ಗುರು ಅಂತ. ತಾವು ಇಲ್ಲಿ ಏನಕ್ಕೋಸ್ಕರ ಬಂದಿದ್ದೀರಾ? ಪರಿವರ್ತನೆ ಆಗೋಕ್ಕೋಸ್ಕರ. विश्व का मालिक बनने बाबा को याद करो तो निहाल बन जाए. ವಿಶ್ವದ ಮಾಲೀಕರಾಗೋಕ್ಕೋಸ್ಕರ ತಂದೆಯನ್ನ ನೆನಪು ಮಾಡಿ ಆಗ ತಾವು ಪರಿವರ್ತನೆ ಆಗ್ಬಿಡ್ತೀರಾ. ऐसे कभी कोई कहेंगे नहीं कि ऐसा करने से तुम ऐसा बन जाएंगे, बाबा ही कहते तुमको ऐसा बन. ಎಂದೂ ಸಹ ಯಾರು ತಿಳಿಸ್ಕೊಡೋದಿಲ್ಲ ತಾವು ಈ ರೀತಿ ಮಾಡಿದಾಗ ಈ ರೀತಿ ಆಗ್ತೀರಾ ಅಂತ. ಬಾಬಾನೇ ತಿಳಿಸ್ತಾರೆ, ನೀವು ಈ ರೀತಿ ಆಗ್ತೀರಾ. ये लक्ष्मी नारायण कैसे बने कोई को मालूम नहीं ना. ಈ ಲಕ್ಷ್ಮೀ ನಾರಾಯಣ ಈ ರೀತಿ ಹೆಂಗಾದ್ರು ಯಾರಿಗೂ ಗೊತ್ತಿಲ್ವಲ್ಲ. तुम बच्चों को बाप सब कुछ बताते, यही 84 जन्म ले पतित बने फिर तुमको ये बनाने आए. ತಮ್ಮ ಮಕ್ಕಳಿಗೆ ಬಾಬಾ ಎಲ್ಲವನ್ನ ತಿಳಿಸ್ತಾರೆ. 84 ಜನ್ಮವನ್ನ ಪಡೆದು ಪತಿತರಾಗಿದ್ದೀರಾ, ಈಗ ಮತ್ತೆ ಈ ರೀತಿ ಆಗಕ್ಕೆ ಬಂದಿದ್ದೀರಾ. बाप अपना परिचय भी देते तो नजर से निहाल भी करते. ये किसके लिए कहते हैं? एक सदगुरु की.
ಬಾಬಾ ತನ್ನ ಪರಿಚಯವನ್ನು ಕೊಡ್ತಾರೆ, ದೃಷ್ಟಿಯಿಂದ ಪರಿವರ್ತನೆಯನ್ನು ಮಾಡ್ತಾರೆ. ಇದು ಯಾರಿಗೋಸ್ಕರ ಹೇಳಲಾಗತ್ತೆ? ಒಬ್ಬ ಸದ್ಗುರಿಗೋಸ್ಕರ. वो गुरु लोग तो ढेर है और माताएं अबलाएं भी बोली तुम सब भी भोलेनाथ के बच्चे. ಅಲ್ಲಿ ಗುರುಗಳಂತೂ ಅನೇಕ ಜನ ಇದ್ದಾರೆ, ಮಾತೆಯರಂತೂ ಮುಗ್ಧರಾಗಿದ್ದಾರಲ್ಲ, ತಾವೆಲ್ಲರೂ ಸಹ ಮುಗ್ಧ ನಾಥನ ಮಕ್ಕಳಾಗಿದ್ದೀರಾ. शंकर के लिए कहा है आंख खोली विनाश हो गया ये भी पाप हो गया ना. ಶಂಕರನಿಗೋಸ್ಕರ ತಿಳಿಸ್ತಾರೆ, ನೇತ್ರವನ್ನ ತೆಗೆದ್ರು ವಿನಾಶ ಆಯಿತು, ಇದೆಲ್ಲ ಪಾಪ ಆಗೋಯ್ತಲ್ಲ. बाप कभी ऐसे काम के लिए डायरेक्शन नहीं देते विनाश तो कोई और चीज से हो. ತಂದೆ ಇಂಥ ಕೆಲಸಕ್ಕೋಸ್ಕರ ಎಂದೂ ಡೈರೆಕ್ಷನ್ ಕೊಡೋದಿಲ್ಲ. ವಿನಾಶ ಬೇರೆ ಆಗಿದೆ, ಅದಂತೂ ಇಲ್ಲಿ ಆಗೋದಿಕ್ಕೆ ಸಾಧ್ಯ. बाबा ऐसे डायरेक्शन नहीं देते, ये तो साइंस निकालते रहते, समझते हम अपने कुल का आपे ही नहीं है विनाश करते, ये भी बांधे हुए है छोड़ नहीं सकते. ಬಾಬಾ ಎಂದೂ ಸಹ ಈ ರೀತಿ ಡೈರೆಕ್ಷನ್ ಅನ್ನು ಕೊಡೋದಿಲ್ಲ. ಇದೆಲ್ಲ ಸೈನ್ಸ್ ಇಂದ ಹೊರ ಬಂದಿದೆ. ತಿಳ್ಕೊಂತಾರೆ ನಾವು ನಮ್ಮ ಕುಲದ ವಿನಾಶವನ್ನು ನಾವೇ ಮಾಡ್ತೀವಿ ಅಂತ. ಅವರೂ ಸಹ ಬಂಧಿತರಾಗಿದ್ದರೆ ಬಿಡೋದಕ್ಕೆ ಆಗೋದಿಲ್ಲ. ನಾಮ್ ಕಿತನಾ ಹೋತಾ ಮೂನ್ ಮೇ ಜಾತೆ ಪರಂತು ಫಾಯ್ದಾ ಕುಚ್ ಭೀ नहीं. ಹೆಸರನ್ನ ಎಷ್ಟು ಗಳಿಸ್ತಾರೆ ಇವರು, ಚಂದ್ರಮನ ಹತ್ರ ಹೋದ್ರು, ಆದರೆ ಲಾಭ ಏನಿಲ್ವಲ್ಲ. मीठे मीठे बच्चे तुम भी बाबा से नजर लगाओ अथवा ये आत्मा अपने को बाबा को याद करो तो निहाल हो जाए. ಮಧುರಾತಿ ಮಧುರ ಮಕ್ಕಳೇ, ನೀವು ಸಹ ತಂದೆಯ ಜೊತೆ ನಿಮ್ಮ ದೃಷ್ಟಿಯನ್ನ ಒಗ್ಗೂಡಿಸಿ. ಅಂದರೆ ಈ ಆತ್ಮಗಳೇ ತಾವು ತಂದೆಯನ್ನ ನೆನಪು ಮಾಡಿ, ಆಗ ಪರಿವರ್ತನೆ ಆಗ್ತದೆ. बाबा कहते जो मुझे याद करते मेरे लिए सर्विस करते मैं भी उनको याद करता हूँ तो उनको बल मिलता है. ತಂದೆ ತಿಳಿಸ್ತಾರೆ, ಯಾರು ನನ್ನನ್ನು ನೆನಪು ಮಾಡ್ತಾರೆ, ನನಗೋಸ್ಕರ ಸೇವೆಯನ್ನ ಮಾಡ್ತಾರೆ, ನಾನು ಅವರನ್ನು ನೆನಪು ಮಾಡ್ತೀನಿ, ಅವರಿಗೆ ಬಲ ಸಿಗತ್ತೆ, ಅಂದರೆ ಶಕ್ತಿ ಸಿಗತ್ತೆ. तुम यहाँ जब बैठते हो तो निहाल हो जाएंगे वही राजा बनेंगे. ಯಾವಾಗ ನೀವು ಇಲ್ಲಿ ಕುತ್ಕೊಂತೀರಾ ಆವಾಗ ನೀವು ಪರಿವರ್ತನೆ ಆಗ್ತೀರಾ, ಅವರೇ ರಾಜರಾಗ್ತಾರೆ. गायन में है और संग तोड़ एक संग जोड़ना एक है निराकार. ಗಾಯನನೂ ಇದೆ, ಎಲ್ಲ ಸಂಘವನ್ನು ಬಿಟ್ಟು ಒಂದು ಸಾಂಗತ್ಯವನ್ನು ಜೋಡಣೆ ಮಾಡಿ, ಒಬ್ಬರೇ ನಿರಾಕಾರ. ಆತ್ಮ भी ನಿರಾಕಾರ है ಬಾಬಾ कहते मुझे याद करो. ಆತ್ಮನು ನಿರಾಕಾರ ಆಗಿದೆ, ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ. तुम खुद कहते हो ये पतित पावन, ये किसको कहा? ब्रह्मा को, विष्णु को, शंकर को नहीं. ನೀವು ಸ್ವಯಂ ಅಂತೀರ ಪತಿತ ಪಾವನ ಅಂತ. ಇದು ಯಾರಿಗೋಸ್ಕರ ಅಂತೀರಾ? ಬ್ರಹ್ಮನಿಗಾಗ, ವಿಷ್ಣುಗೋಸ್ಕರನ, ಶಂಕರನಿಗೋಸ್ಕರ ಇಲ್ವಲ್ಲ. पतित पावन तो एक है वो सदैव पावन है ही, उनको कहा जाता सर्वशक्तिमान. ಪತಿತ ಪಾವನ ಒಬ್ಬರೇ, ಅವರು ಸದಾ ಪಾವನ ಆಗಿದ್ದಾರೆ, ಅವರಿಗೆ ತಿಳಿಸಲಾಗುತ್ತೆ ಸರ್ವಶಕ್ತಿವಂತ. बाप ही सृष्टि के आदि मध्य अंत की नॉलेज सुनाते और सब शास्त्रों को जानते हैं. ತಂದೆನೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಜ್ಞಾನವನ್ನು ತಿಳಿಸ್ತಾರೆ, ಮತ್ತೆ ಎಲ್ಲ ಶಾಸ್ತ್ರಗಳನ್ನು ಅವರು ತಿಳಿದಿದ್ದಾರೆ. वो सन्यासी शास्त्र आदि पढ़कर टाइटल्स लेते, बाबा को तो पहले ही टाइटल मिला हुआ है, उनको पढ़कर थोड़े ही लेना. ಸನ್ಯಾಸಿಗಳು ಶಾಸ್ತ್ರವನ್ನು ಓದಿ ಟೈಟಲ್ಸ್ ಅನ್ನು ಪಡೀತಾರೆ, ತಂದೆಗಂತೂ ಮೊದಲೇ ಟೈಟಲ್ ಸಿಕ್ಕಿದೆ, ಅವರು ಓದಿ ಪಡೆಯುವ ಅವಶ್ಯಕತೆ ಇಲ್ಲ. अच्छा मीठी मीठी सिक्किरदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते.
ಇಂದಿನ ಧಾರಣೆಗೋಸ್ಕರ ಮುಖ್ಯ ಸಾರ. ಮೊದಲನೇದು, क्षमा पर जीते जी मरने वाला परवाना बनना, सिर्फ फेरी लगाने वाला नहीं. ದೀಪದ ಮೇಲೆ ಬಲಿಯಾಗುವಂತಹ ದುಂಬಿಗಳ ಸುಮ್ಮನೆ ಸುತ್ತಾಡಿ ಹೋಗುವಂಥವರು ಅಲ್ಲ. ईश्वरीय पढ़ाई को धारण करने के लिए बुद्धि को संपूर्ण पावन बना. ಈಶ್ವರೀಯ ವಿದ್ಯೆಯನ್ನ ಧಾರಣೆ ಮಾಡೋಕ್ಕೋಸ್ಕರ ಬುದ್ಧಿಯನ್ನ ಸಂಪೂರ್ಣ ಪಾವನ ಮಾಡಿಕೊಳ್ಳಿ. ಎರಡನೇದು, ಅವರ ಸಂಘ ತೋಡ್ ಏಕ್ ಬಾಬಾಗೆ ಸಂಘಮೇ ರಹನ. ಬೇರೆ ಸಂಘವನ್ನ ಬಿಟ್ಟು ಒಬ್ಬ ತಂದೆಯ ಸಂಘದಲ್ಲಿ ಇರಿ. ಏಕಕ್ಕೆ ಯಾಸೆ ಸ್ವಯಂ ಕೋ ನಿಹಾಲ್ ಕರ್ನ. ಒಬ್ಬರ ನೆನಪಿನಿಂದ ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. वरदान, दिल की महसूसता से दिलाराम के आशीर्वाद प्राप्त करने वाले ಸ್ವಪರಿವರ್ತಕ ಭವ. ಹೃದಯದ ಅನುಭೂತಿಯಿಂದ ಹೃದಯ ರಾಮನ ಆಶೀರ್ವಾದವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಸ್ವಪರಿವರ್ತಕ ಭವ. स्वयं को परिवर्तन करने के लिए दो बातों की महसूसता सच्ची दिल से चाहिए. ಸ್ವಯಂನ ಪರಿವರ್ತನೆ ಮಾಡ್ಕೊಳಕ್ಕೋಸ್ಕರ ಎರಡು ವಿಷಯಗಳ ಅನುಭೂತಿ ಸತ್ಯವಾದ ಹೃದಯದಿಂದ ಬೇಕಾಗಿದೆ. ಪಹಲ, ಅಪನಿ ಕಮ್ಜೋರಿ ಕಿ ಮೆಹಸೂಸ್. ಮೊದಲನೇದಾಗಿದೆ ನಮ್ಮ ಬಲಹೀನತೆಯ ಅನುಭೂತಿ. दूसरा, जो परिस्थिति व व्यक्ति निमित्त बनते उनकी इच्छा और उनके मन के भाव की महसूस. ಎರಡನೇದಾಗಿದೆ, ಯಾರು ಪರಿಸ್ಥಿತಿ ಅಥವಾ ವ್ಯಕ್ತಿ ನಿಮಿತ್ತ ಆಗ್ತಾರೆ ಅವರ ಇಚ್ಛೆ, ಅವರ ಮನಸ್ಸಿನ ಭಾವನೆಯ ಅನುಭೂತಿ. परिस्थिति के पेपर के कारण को जान स्वयं को पास होने के श्रेष्ठ स्वरूप की महसूसता. ಪರಿಸ್ಥಿತಿಗಳ ಪೇಪರಿನ ಕಾರಣವನ್ನ ಅರ್ಥ ಮಾಡಿಕೊಂಡು ಸ್ವಯಂವನ್ನ ಪಾಸ್ ಮಾಡೋಕ್ಕೋಸ್ಕರ ಶ್ರೇಷ್ಠ ಸ್ವರೂಪದ ಅನುಭೂತಿ ಇರುತ್ತೆ. स्वास्थिति श्रेष्ठ है, परिस्थिति पेपर है, ये महसूसता सहज परिवर्तन कर लेंगे. ಸ್ವಾಸ್ಥಿತಿ ಶ್ರೇಷ್ಠವಾಗಿದೆ, ಪರಿಸ್ಥಿತಿ ಪೇಪರ್ ಆಗಿದೆ. ಈ ಒಂದು ಅನುಭೂತಿ ಸಹಜ ಪರಿವರ್ತನೆಯನ್ನ ತರುತ್ತೆ. और सच्चे दिल से महसूस किया तो दिलाराम की आशीर्वाद प्राप्त. ಮತ್ತೆ ಸತ್ಯವಾದ ಹೃದಯದಿಂದ ಅನುಭವವನ್ನ ಮಾಡಿದಾಗ ಹೃದಯ ರಾಮನ ಆಶೀರ್ವಾದನು ಪ್ರಾಪ್ತಿಯಾಗುತ್ತೆ. ಸ್ಲೋಗನ್ ಆಗಿದೆ, वारिस वो है जो एवर रेडी बन हर कार्य में जी अजूर करता है. वारिस वो है जो एवर रेडी बन हर कार्य में जी अजूर हाजिर कहता. ವಾರಿಸ್ ಅವರಾಗಿದ್ದರೆ ಯಾರು ಎವರ್ ರೆಡಿಯಾಗಿ ಪ್ರತಿ ಕಾರ್ಯದಲ್ಲಿ ಸರಿ ಅಂತ ಉಪಸ್ಥಿತರಾಗಿ ಸಾನ್ನಿಧ್ಯದಲ್ಲಿ ಇರ್ತಾರೆ. ಓಂ